ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. शरणं गच्छामि संघं शरणं गच्छामि धम्मं शरणं गच्छामि बुद्धं ಗಮನ ಕೊಡಬೇಕು. ನಿಮ್ಮ ಊರಲ್ಲಿ ಶಾಲೆ ಅಭಿವೃದ್ಧಿ ಆದರೆ ಮಾತ್ರ ನೀವು ನಿಜವಾಗೂ ಹೋರಾಟಗಾರರು ಅಂತ ನಾವು ಹೇಳೋದು. ನನ್ನ ಗ್ರಾಮದಲ್ಲಿ ಇರುವಂತಹ ಎಲ್ಲ ಲೀಡರ್ಗೂ ನನ್ನೊಂದು ಮನವಿ, ನಿಮ್ಮ ಗ್ರಾಮದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿ ಇರುವಂಥ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕೆಲಸನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಸುಮಾರು 20-35 ವರ್ಷದಿಂದ ಮಾಡ್ತಾ ಇದೆ. ಈ ಸಾರಿಯಿಂದ ನಮ್ಮ ಸಂಘಟನೆಯ ಲೀಡರ್ಗಳು ಎಷ್ಟು ಜನ ಇದ್ದೀರಾ ಅವರು ಮುನ್ರಾಜಿಯವರಿಗೆ ಸನ್ಮಾನ ಮಾಡಬೇಕು. ಜೈ ಭೀಮ್, ಎಲ್ಲ ಮುಷ್ಟಿ ಕೈ ಮೇಲ್ತಗ್ರಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. जय 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 भीम, 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 जय 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 भीम. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಈ ದಿನ 12/5/2025 ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮ. ಇದನ್ನು ಜಿಗಣಿ ಏನೊಂದು APC ಸರ್ಕಲ್ನ ಮೀನ್ ಹೋಟ್ಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ. ನನ್ನ ಹೆಸರು TM ಮುನ್ರಾಜ್ ಅಂತೇಳಿ, ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರು. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಶಿಕ್ಷಣ ಸಂಘಟನೆ ಹೋರಾಟ ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು. ಯಾಕಂದರೆ ಏನು ಈ ಒಂದು ಶೋಷಿತ ವರ್ಗ ಇದೆಯಲ್ಲ, ಈ ಶೋಷಿತ ವರ್ಗ ತುಳಿತಕ್ಕೆ ಒಳಗಾಗ್ತಾನೆ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಮೊಟ್ಟ ಮೊದಲು ತಥಾಗತ ಗೌತಮ ಬುದ್ಧರು ಸಮಾನತೆಯನ್ನು ಕೊಟ್ಟಂಥವರು. ಅಂಥ ಒಬ್ಬ ನಾಯಕನನ್ನು ನಾವು ನೆನೆಯಲೇಬೇಕು. ಹಾಗಾಗಿ
ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನೂ ಸಹ ಒಟ್ಟಿಗೆ ಎರಡೂ ಕಾರ್ಯಕ್ರಮನ ಒಟ್ಟಿಗೆ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂದರೆ ಬಾಬಾ ಸಾಹೇಬರು ಏನು ಈ ಒಂದು ತುಳಿತಕ್ಕೆ ಒಳಗಾದಂಥ ಮೂಲ ನಿವಾಸಿಗಳಾದಂಥ ನಮಗೆ ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಅನುಭವಿಸ್ತಾನೆ ಇದ್ವಿ. ಹಾಗಾಗಿ ಕಾರಣ ಏನಂದರೆ ಇಲ್ಲಿ ಇರತಕ್ಕಂಥ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗ ಇವರು ನಮ್ಮನ್ನು ಈಗಲೂ ಸಹ ಹೀನ ಸ್ಥಿತಿಗೆ ತಳ್ತಾನೆ ಇದ್ದಾರೆ. ಹಾಗಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ಸರಿಯಾಗಿ ಜಾರಿ ಆಗಿದ್ದಲ್ಲಿ ಇಲ್ಲಿ ಬಡತನ ಅನ್ನೋದು ಇರ್ತಾ ಇರಲಿಲ್ಲ, ಇಲ್ಲಿ ಜಾತಿ ಅನ್ನೋದು ಇರ್ತಾ ಇರಲಿಲ್ಲ. ಹಾಗಾಗಿ ಒಂದು ಸಮಾನತೆಯನ್ನು ಬೇಕು ಅಂದರೆ ಒಂದು ಸಮಾನವಾದ ಒಂದು ಹಕ್ಕುಗಳನ್ನು ನಾವು ಪಡಿಬೇಕಾದ್ರೆ ಹೋರಾಟನೇ ನಮಗೆ ಮುಖ್ಯ ಆಗಿದೆ. ಜೊತೆಗೆ ಈಗಲೂ ಸಹ ಈ ಒಂದು ಅಸ್ಪೃಶ್ಯತೆ ತಾಂಡವಾಡ್ತಾನೆ ಇದೆ. ಕೆಲವು ಭಾಗಗಳಲ್ಲಿ ಈಗಲೂ ಸಹ ದೇವಸ್ಥಾನಗಳಿಗೆ ಬಿಡ್ತಾ ಇಲ್ಲ. ಹಾಗಾಗಿ ನಮಗೆ ದೇವಸ್ಥಾನನೂ ಬೇಡ, ಆ ದೇವರು ಬೇಡ. ನಮಗೆ ಭಗವಾನ್ ಬುದ್ಧರೇ ನಮಗೆ ದೇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ವಿಶ್ವಜ್ಞಾನಿ. ಆ ಜ್ಞಾನವನ್ನು ಕೊಟ್ಟಂತಕ್ಕ ಮಹಾನಾಯಕರನ್ನು ನೆನೆಯೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಭಾಳಷ್ಟು ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ. ಇವತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇವತ್ತೊಂದು ಬುದ್ಧರ ಜಯಂತಿ ಕಾರ್ಯಕ್ರಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿ ಭಾಳ ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆಯೂ ಅಸ್ಪೃಶ್ಯತೆ, ಅಧರ್ಮ ನೀತಿಗಳು ತಾಂಡವವಾಡ್ತಾ ಇದೆ. ಆದರೆ ಒಂದು ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಬುದ್ಧರ ಹುಟ್ಟಿದಂಥ ನಾಡಲ್ಲಿ ಇವತ್ತು ಶಾಂತಿ ಪಾಲನೆ ಆಗಬೇಕು, ಪ್ರತಿಯೊಬ್ಬರೂ ಕೂಡ ಸಮಾನರು ಅಂತಕ್ಕಂಥ ದೃಷ್ಟಿಕೋನ ಇದ್ದರೆ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾರತದಲ್ಲಿ ಬುದ್ಧನ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಏನು ಆಯೋಜನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ 2587ನೇ ಜಯಂತ್ಯೋತ್ಸವ ಅಂಗವಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಇಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ವಿವಿಧ ಸಂಘಟನೆಯ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಭಗವಾನ್ ಬುದ್ಧರ ಏನು ಒಂದು ಇದಿತ್ತು, ಭಗವಾನ್ ಬುದ್ಧರ ಒಂದು ಮೂಢನಂಬಿಕೆ ಮೌಢ್ಯತೆಯನ್ನು ವಿರೋಧಿಸಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ವೇದಿಕೆಯನ್ನು ನಿಂತ್ಕೊಂಡು ಮಾತನಾಡಿದ್ದೇವೆ. ಹಾಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ನಮ್ಮ ಮಕ್ಕಳು ಎಲ್ಲರೂ IAS, IPS ಆಗಬೇಕಂತಕ್ಕಂಥ ಗುರಿಯನ್ನು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಕಿವಿಮುಡಿಸುವಂಥ ಮಾತನ್ನು ನಾವು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೇವೆ.